ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಶಿಫಾರಸಿನಂತೆ ವೇತನ ಪರಿಷ್ಕರಿಸಲಾಗಿದೆ. ರಾಜ್ಯ ಸರ್ಕಾರದ ಕೆಲವು ಜನಪ್ರಿಯ ಕಾರ್ಯಕ್ರಮಗಳ ವೆಚ್ಚಗಳ ಇಕ್ಕಟ್ಟಿನ ನಡುವೆಯೂ ಈ ಪ್ರಸ್ತಾವವನ್ನು ಒಪ್ಪಿಕೊಂಡಿರುವುದನ್ನು ಸರ್ಕಾರಿ ನೌಕರರು ಕೃತಜ್ಞತೆಯಿಂದ ಸ್ವಾಗತಿಸಲೇಬೇಕು. ಆದರೆ ಇಲ್ಲಿ ಒಂದು ಅಸಮಾಧಾನ ಎದ್ದು ಕಾಣುವಂತಿದೆ. ಈ ಹಿಂದಿನ ಸರ್ಕಾರವು 17% ಮಧ್ಯಂತರ ಪರಿಹಾರವಾಗಿ 1/4/2023 ಅನ್ವಯವಾಗುವಂತೆ ಜಾರಿ ಮಾಡಿತು. ಹೀಗಾಗಿ ಅದೇ ದಿನಾಂಕದಿಂದ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆಯ ಹಣಕಾಸು ಸೌಲಭ್ಯ ಸಿಗುತ್ತದೆ ಎಂಬ ವಿಶ್ವಾಸದಲ್ಲಿ ಎಲ್ಲರೂ ಇದ್ದರು. ಸಾಮಾನ್ಯವಾಗಿ ಈ ಹಿಂದೆ ಇದೇ ಪರಿಪಾಠವನ್ನು ಅನುಸರಿಸಲಾಗುತ್ತಿತ್ತು. ಇದಕ್ಕೆ ವ್ಯತಿರಿಕ್ತವಾಗಿ ಸರ್ಕಾರ ಆಗಸ್ಟ್ 1, 2024 ಅನ್ವಯವಾಗುವಂತೆ ಹಣಕಾಸು ಸೌಲಭ್ಯವನ್ನು ಮಂಜೂರು ಮಾಡಿದೆ. ಸರ್ಕಾರದ ಈ ನಿರ್ಧಾರದಿಂದ ಸರ್ಕಾರಿ ನೌಕರರು ಪೂರ್ವಾನ್ವಯದಿಂದ ಲಭ್ಯವಾಗಬೇಕಾದ ಹಣಕಾಸು ಸೌಲಭ್ಯದಿಂದ ವಂಚಿತರಾಗಿದ್ದಾರೆ. ಇದರಲ್ಲಿ ಹೆಚ್ಚು ಬಾಧಿತರಾದವರು ಅಂದರೆ 1/4/2023 31/7/2024 ಅಂದರೆ ಜುಲೈ 31, 2024 ನಡುವೆ ಸೇವೆಯಿಂದ ನಿವೃತ್ತಿ ಹೊಂದಿರತಕ್ಕಂಥ ನೌಕರರು ಗ್ರಾಚ್ಯುಟಿ, ಪರಿವರ್ತಿತ ಪಿಂಚಣಿ ಮತ್ತು ಗಳಿಕೆ ರಜೆ ನಗದೀಕರಣವನ್ನು ಒಳಗೊಂಡಂತಹ ಒಂದು ತೃಪ್ತಿಕರ ಮೊತ್ತದ ಸೌಲಭ್ಯ ದೊರೆಯುವುದು ನಿಶ್ಚಿತ ಎಂಬ ಭರವಸೆಯಲ್ಲಿದ್ದ ಇವರಿಗೆ ಅಪಾರ ನಿರಾಸೆಗಳಾಗಿವೆ. ಕೆಲವು ಲಕ್ಷಗಳಷ್ಟು ಮೊತ್ತದ ಹಣ ಇವರ ಕೈತಪ್ಪಿ ಹೋದಂತಾಗಿದೆ. ಇವರಿಗೆ ಸಾಮಾನ್ಯವಾಗಿ ನಿವೃತ್ತಿ ಸಂದರ್ಭದಲ್ಲಿ ಗೃಹ ನಿರ್ಮಾಣ, ಮಕ್ಕಳ ವಿವಾಹ, ಮುಂದಿನ ಕಷ್ಟಕರ ದಿನಗಳಲ್ಲಿ ಉಳಿತಾಯವಾದಂತಹ ಕನಸುಗಳಿರುವುದು ಸಹಜ. ಈಗ ಈ ನಿರೀಕ್ಷೆಗಳು ಹುಸಿಯಾಗಿವೆ. ಆದ್ದರಿಂದ ರಾಜ್ಯ ಸರ್ಕಾರ ಈ ವಿಷಯವನ್ನು ಸಹಾನುಭೂತಿಯಿಂದ ಮರುಪರಿಶೀಲಿಸಿ ನಿವೃತ್ತ ನೌಕರರಿಗೆ ನ್ಯಾಯ ಒದಗಿಸಬೇಕು. ಈ ದಿಸೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘ ಮತ್ತು ಸಂಬಂಧಪಟ್ಟವರೆಲ್ಲ ಪ್ರಯತ್ನಿಸುವುದು ಅಗತ್ಯ ಎಂದು ನಿವೃತ್ತ ನೌಕರರ ಸಂಘ ಆಗ್ರಹಪಡಿಸಿದೆ.